ರಾಜ್ಯ ಸರ್ಕಾರದಲ್ಲಿ ಖಾಲಿರುವಂತಹ ಉದ್ಯೋಗಗಳ ಹುದ್ದೆಗಳ ಭರ್ತಿಗಾಗಿ ಕರ್ನಾಟಕದ ಜೆನ್ಸಿ ಪಡೆ ಸರ್ಕಾರಕ್ಕೆ ಡೆಡ್ಲೈನ್ ಫಿಕ್ಸ್ ಮಾಡಿದೆ. ಇನ್ನೊಂದು ವಾರದೊಳಗೆ ಸಮಗ್ರ ನೇಮಕಾತಿ ಆದೇಶ ಹೊರಡಿಸಲೇಬೇಕು. ಇಲ್ಲದೇ ಹೋದರೆ ರಾಜ್ಯವ್ಯಾಪಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಕಿಚ್ಚಿಗೆ ಸರ್ಕಾರವೂ ಕೂಡ ಅಲರ್ಟ್ ಆಗಿದೆ. ಬಜೆಟ್ ಮಂಡನೆಯ ಸಮಯದಲ್ಲಿ ನೇಮಕಾತಿಗೆ ಸಂಬಂಧಿಸಿರತಕ್ಕಂತಹ ಭರವಸೆಯನ್ನು ಕೂಡ ಸೇರಿಸೋದಕ್ಕೆ ತಯಾರಿ ಮಾಡಿಕೊಳ್ತಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಈ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂತ ಭರವಸೆಯನ್ನು ನೀಡಿದ್ರು. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡಕ್ಕಾಗಲಿಲ್ಲ. ನಿನ್ನೆ ಧಾರವಾಡದಲ್ಲಿ ನಡೆಸಿದ ಹೋರಾಟದಲ್ಲಿ ಕಣ್ಣೀರಿಟ್ಟು ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಆಗ್ರಹಿಸಿದ್ರು. ಆದರೆ ಹೋರಾಟ ಯಾವ ಮಟ್ಟಿಗಿತ್ತು, ಅದರ ಮುಂದಿನ ಪರಿಣಾಮಗಳು ಏನು ಅನ್ನೋದು ಸರ್ಕಾರದ ಗಮನಕ್ಕೂ ಬಂದಿದೆ. ಯುವ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ಕಿಚ್ಚು ಮತ್ತೊಂದ್ಸಲ ಸ್ಫೋಟವಾದರೆ ಸರ್ಕಾರಕ್ಕೂ ದೊಡ್ಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಿದೆ. ಹೀಗಾಗಿಯೇ ನಾಳೆ ನಡೆಯುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಶುರು ಮಾಡೋ ಬಗ್ಗೆ ಗಂಭೀರವಾಗಿ ಚರ್ಚೆನೂ ನಡೆಸಲಿದ್ದು, ಮಾರ್ಚ್ 6ರ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು. ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡಕ್ಕಾಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ ನಾನು. ಉದ್ಯೋಗ ಕೊಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಬಜೆಟ್ನಲ್ಲಿ ಘೋಷಣೆ ಮಾಡ್ತೀವಿ, ಹಂತ ಹಂತವಾಗಿ ಉದ್ಯೋಗ ನೇಮಕಾತಿಗೆ ಚಾಲನೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳೇನೋ ಭರವಸೆ ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬರೀ ಕುರ್ಚಿ ಕಚ್ಚಾಟದಲ್ಲೇ ಸರ್ಕಾರ ಮುಳುಗಿದೆ ಅಂತ ಆರೋಪಿಸಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಈ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂತ ಜವಾಬ್ದಾರಿಯನ್ನ ವಾಗ್ದಾನವನ್ನ ನಾವು ನೀಡ್ತೇವೆ. ಕಾಂಗ್ರೆಸ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಭರವಸೆಯನ್ನು ನೀಡಿದ್ರು. ಅಷ್ಟೇ ಅಲ್ಲ, ಫಾರ್ಮರ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ರಾಹುಲ್ ಗಾಂಧಿ said on Saturday that 2.5 lakh government posts lying vacant will be filled if Congress comes to power in Karnataka. ಇದು ಸ್ವತಃ ರಾಹುಲ್ ಗಾಂಧಿ ಅವರೇ ಹೇಳಿರುವಂತದ್ದು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕುರ್ಚಿ ಕಾಳಗ ಇಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅವರಿಗೆ ಸಮಯಾವಕಾಶ ಸಿಗ್ತಾ ಇಲ್ಲ. ವಿಜೇಂದ್ರ ಅವರ ಪ್ರಕಾರ ಸರ್ಕಾರ ಕೊಟ್ಟ ಮಾತು ತಪ್ಪಿದೆ. ಆದರೆ ಉದ್ಯೋಗ ನೇಮಕಾತಿ ವಿಳಂಬಕ್ಕೆ ಕಾರಣ ಹಿಂದಿನ ಸರ್ಕಾರದ ಎಡವಟ್ಟುಗಳು, ಕಾನೂನು ತೊಡಕುಗಳು, ಒಳ ಮೀಸಲಾತಿ ಅನುಷ್ಠಾನಗಳು ಅನ್ನೋದು ಮಂತ್ರಿಗಳು ಕೊಡ್ತಿರೋ ಹೇಳಿಕೆ. ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡಿ ಅದನ್ನು ಹೇಗೆ ಬಗೆಹರಿಸೋದು ಅಂತ ನಾವು ಒಂದು ತೀರ್ಮಾನ ತಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಅದನ್ನು ನಾವು ಮಾಡ್ತೀವಿ. ಈಗ ಇಂಟರ್ನಲ್ ರಿಸರ್ವೇಷನ್ನು ಮಾಡಿ ರಿಕ್ರೂಟ್ಮೆಂಟನ್ನು ಕೂಡ ಪ್ರಾರಂಭ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇನ್ನು ಗವರ್ನರ್ ಅವರು ಅದಕ್ಕೆ ಅಂಕಿತ ಹಾಕಿಲ್ಲ. ಸಚಿವರುಗಳು, ಪ್ರತಿಪಕ್ಷ ನಾಯಕರು ಏನಾದರೂ ಹೇಳಲಿ, ಉದ್ಯೋಗ ಭರ್ತಿ ವಿಳಂಬಕ್ಕೆ ಅನೇಕ ಕಾರಣಗಳಿವೆ. 2019ರಿಂದ 2023ರ ಅವಧಿಯಲ್ಲಿ ನೇಮಕಾತಿ ವೇಳೆ ನಡೆದ ಭ್ರಷ್ಟಾಚಾರಗಳು ಮೊದಲ ಕಾರಣ. ಸುಪ್ರೀಂ ಕೋರ್ಟ್ನಲ್ಲಿರುವ ಒಳ ಮೀಸಲಾತಿ ಆದೇಶ 2ನೇ ಕಾರಣ. ಕೆಪಿಎಸ್ಸಿ ಮಂಡಳಿಗಳಲ್ಲಿರುವ ಸಿಬ್ಬಂದಿ ಕೊರತೆ 3ನೇ ಕಾರಣ. ಅಷ್ಟೇ ಅಲ್ಲ, ನೇಮಕಾತಿ ಪ್ರಕ್ರಿಯೆ ಪಾರದರ್ಶಕತೆ ತರಲು ನಡೆಸಿದ ಪ್ರಯತ್ನಗಳೂ ವಿಫಲವಾಗಿದ್ದು, ನಿಧಾನಗತಿಯಲ್ಲಾದ ತಾಂತ್ರಿಕ ಬದಲಾವಣೆಗಳು, ಕೆಲವು ತಿದ್ದುಪಡಿ ಮಸೂದೆಗಳಿಗೆ ರಾಜ್ಯಪಾಲರು ಸಹಿ ಹಾಕದೇ ಇದ್ದಿದ್ದು ಪ್ರಮುಖ ಕಾರಣಗಳಾಗಿದ್ರೆ 24,000 ಹುದ್ದೆ ಭರ್ತಿಯಾದ್ರೆ 10,000 ಕೋಟಿ ಸರ್ಕಾರ ಬೊಕ್ಕಸದಿಂದ ಹಣ ಕೊಡಬೇಕಾಗತ್ತೆ. ಅಂಥದ್ರಲ್ಲಿ 2.8 ಲಕ್ಷ ಉದ್ಯೋಗ ಭರ್ತಿಗೆ ಹತ್ರ 50ರಿಂದ 60 ಕೋಟಿ ಹಣ ಬೊಕ್ಕಸದಿಂದ ಕೊಡಬೇಕು. ಸದ್ಯ ಗ್ಯಾರಂಟಿಗಳಿಗೆ ವರ್ಷಕ್ಕೆ 52,000 ಕೋಟಿ ಖರ್ಚು ಮಾಡ್ತಿರೋ ಸರ್ಕಾರಕ್ಕೆ ಇದು ದೊಡ್ಡ ತಲೆನೋವಾಗಿದೆ. ಇದರ ಜೊತೆಗೆ ರಾಜಕೀಯ ಪಕ್ಷಗಳ ನಡುವಿನ ಸಂಘರ್ಷ ಮತ್ತು ಸಾಮರಸ್ಯ ಕೊರತೆಯೂ ಮುಖ್ಯ ಕಾರಣ. ಇಷ್ಟೆಲ್ಲ ಸಮಸ್ಯೆಗಳನ್ನು ಸರಿಪಡಿಸಿ ಸರ್ಕಾರಿ ಖಾಲಿ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ ಅಂತ ಸಂಪುಟ ನಾಯಕರೆಲ್ಲ ಹೇಳಿಕೆ ಕೊಡ್ತಿದ್ದಾರೆ. ಆದರೆ ಸರ್ಕಾರದ ಭರವಸೆಗಳನ್ನು ಈಗಲೂ ಉದ್ಯೋಗ ಆಕಾಂಕ್ಷಿಗಳು ನಂಬ್ತಿಲ್ಲ. ಅದಕ್ಕೆ ಸರ್ಕಾರಕ್ಕೆ ಮತ್ತೆ ಡೆಡ್ಲೈನ್ ಜೊತೆಗೆ ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ. 1 ವಾರದಲ್ಲಿ ಸರ್ಕಾರ ನಿರ್ಧಾರವನ್ನ ಪ್ರಕಟಿಸಬೇಕು. ಯಾವಾಗ ನೋಟಿಫಿಕೇಶನ್ ಹೊರಡಿಸ್ತಾರೆ ಹೇಳಬೇಕು. ಪರೀಕ್ಷೆ ಯಾವಾಗ, ರಿಸಲ್ಟ್ ಯಾವಾಗ ಅಂತ ಹೇಳಬೇಕು. ನೇಮಕಾತಿ ಆದೇಶ ಪ್ರತಿ ಕೊಡುವ ಡೇಟ್ ಫಿಕ್ಸ್ ಮಾಡಬೇಕು. ಮತ್ತೆ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಬಾರ್ದು. 1 ವಾರದಲ್ಲಿ ಸ್ಪಷ್ಟನೆ ಕೊಡದಿದ್ರೆ ಮತ್ತೆ ರಾಜ್ಯವ್ಯಾಪಿ ಹೋರಾಟ ನಡೆಸೋ ಎಚ್ಚರಿಕೆ ಕೊಟ್ಟಿದ್ದಾರೆ.
ಪ್ರತಿ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದು ಧಾರವಾಡದಿಂದ ಬೆಂಗಳೂರು ಚಲೋ ರ್ಯಾಲಿಗೂ ತೀರ್ಮಾನಿಸಿದ್ದಾರಂತೆ. ಅಷ್ಟೇ ಅಲ್ಲ, ಈ ಸಲ ಬರೀ ವಿದ್ಯಾರ್ಥಿಗಳು ಆಕಾಂಕ್ಷಿಗಳಿಂದಷ್ಟೇ ಹೋರಾಟ ನಡೆಯಲ್ಲ, ಆಕಾಂಕ್ಷಿಗಳ ಜೊತೆಗೆ ಕುಟುಂಬಸ್ಥರೂ ಸೇರಿ ಹೋರಾಡುವ ಎಚ್ಚರಿಕೆ ನೀಡಿದ್ದಾರೆ. 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದನೇ ಮೋರ್ ದೆನ್ 60,000 ವೇಕೆನ್ಸಿಗೆ ಅಪ್ರೂವಲ್ ಸಿಕ್ಕಿದೆ. ಅಪ್ರೂವಲ್ ಸಿಕ್ಕಿರೋದು ಇವರು ನೋಟಿಫಿಕೇಶನ್ ಮಾಡ್ದಿರಾ ಕೋರ್ಟ್ ಮೇಲೆ ಹೇಳ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ 1 ವಾರ ಗಡುವು ಕೊಡ್ತೀವಿ. ಉದ್ಯೋಗಾಕಾಂಕ್ಷಿಗಳ ಭವಿಷ್ಯದ ವಿಷಯದಲ್ಲಿ ಸರ್ಕಾರ ಆಗಲಿ ಪ್ರತಿಪಕ್ಷಗಳೇ ಆಗಲಿ ಚೆಲ್ಲಾಟ ಆಡಬಾರ್ದು. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ನಾವು 40,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಿದೆ. ಬಿಜೆಪಿಯವರು ಅಷ್ಟೇ. ಎಕ್ಸ್ ಖಾತೆಯಲ್ಲಿ ಕುಣಿಯಲಾರದವನಿಗೆ ನೆಲಡೊಂಕು ಅನ್ನೋ ಥರ ಸಿಎಂ ಅಂತೆಲ್ಲ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ 15,000 ಶಿಕ್ಷಕರನ್ನ ನೇಮಿಸ್ತಿದ್ದೀವಿ, ಆರೋಗ್ಯ ಇಲಾಖೆಯಲ್ಲಿ ಅಷ್ಟು, ಅಬಕಾರಿ ಇಲಾಖೆಯಲ್ಲಿ ಇಷ್ಟು ಹುದ್ದೆ ಭರ್ತಿ ಮಾಡಿದ್ವಿ ಅಂತೆಲ್ಲ ಲೆಕ್ಕ ಕೊಡ್ತಿದ್ದಾರೆ. ಹಳೆಯ ಲೆಕ್ಕವನ್ನ ಕೊಡೋದು ಬಿಟ್ಟು ರಾಜ್ಯದಲ್ಲಿ ಖಾಲಿ ಇರುವ 2,80,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗೆ ಸರ್ಕಾರದ ಜೊತೆಗೂ ಕೈ ಜೋಡಿಸಬೇಕು. ಇಲ್ಲದಿದ್ರೆ ಉದ್ಯೋಗಾಕಾಂಕ್ಷಿಗಳ ಸಿಟ್ಟಿಗೆ ಎಲ್ಲಾ ಪಕ್ಷದವರು ಸಿಲುಕೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.